ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಯಾವ ರೀತಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ, ನಾನು ಯಾವ ರೀತಿ ಯೂಟ್ಯೂಬ್ನ ಮಾಡ್ತಾ ಇದ್ದೀನಿ ಅಂತ ಒಂದು ಚಾನಲ್ ಒಂದು ಇದು ಮಾಡಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಫ್ರೆಂಡ್ಸ್ ನಾನು ಮೊದಲನೇ ವಿಡಿಯೋನ ಹಾಕಿದ್ದೀನಿ. ನಾನು ಯಾವ್ದ್ರ ಬಗ್ಗೆ ಹಾಕಿದ್ದೀನಿ ಅಂದ್ರೆ ಫ್ರೆಂಡ್ಸ್, ನಾನು ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡೆ, ನಾನು ಯಾವ ರೀತಿ ಯೂಟ್ಯೂಬನ್ನ ಯಾಕೆ ನಾನು ಯೂಟ್ಯೂಬ್ಗೆ ಹೋದೆ, ಯಾಕೆ ಸೇರ್ಕೊಂಡೆ, ಯಾಕೆ ನನಗೂ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಬಂತು ಅಂತ ನಾನು ಆಲ್ರೆಡಿ ಫ್ರೆಂಡ್ಸ್ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಫ್ರೆಂಡ್ಸ್, ಇದು ಬಂದು ನಂದು ಎರಡನೇ ವಿಡಿಯೋ. ಫ್ರೆಂಡ್ಸ್, ಯಾರಾದ್ರೂ ಇದೇ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ನಂದೇನಾಯ್ತು, ಒಂದು ಸ್ಟ್ಯಾಂಡ್ ತಗೊಂಡಿದ್ದೆ. ನಾನು ಡೈರೆಕ್ಟ್ ವಿಡಿಯೋ ಹಾಕ್ತಾ ಇದ್ದೆ, ನಾನು ಯಾವುದು ಎಡಿಟ್ ಮಾಡೋದು. ಆಮೇಲೆ ಫ್ರೆಂಡ್ಸ್, ನನಗೆ ಈಗ ನಾನು ಯಾಕೆ ಎಡಿಟ್ ಮಾಡೋದಿಲ್ಲ ನಾನು ಕಲ್ತ್ಕೊಂಡೆ ಅಂದ್ರೆ ಫ್ರೆಂಡ್ಸ್, ನನಗೆ ಯೂಟ್ಯೂಬಲ್ಲಿ ಪ್ಯಾಲೇಸ್ ಗ್ರೌಂಡ್ಗೆ ಹೋದಾಗ ದೀಪಿಕಾ ಮತ್ತೆ ಆಶಾ, ಇನ್ನೊಬ್ರು ಬಂದು ಪದ್ಮ ಅಂತ, ಈ ಮೂರು ಜನನು ನನಗೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಫ್ರೆಂಡ್ಸ್. ಚಂದ್ರಾಯಪಟ್ಟಣ ಅವ್ರದ್ದು ಒಬ್ರದ್ದು, ಆದ್ರೆ ಮೂರು ಜನ ನನಗೆ ಒಳ್ಳೆ ಫ್ರೆಂಡೇ ಸಿಕ್ಕಿದ್ದಾರೆ ಫ್ರೆಂಡ್ಸ್. ಯಾಕಂದ್ರೆ ಅವರು ನಮ್ಮೂರ್ ಕಡೆಯವರು ಫ್ರೆಂಡ್ಸ್. ನಿಮ್ಗೆ ಗೊತ್ತು, ಯಾರಾದ್ರೂ ನಮ್ಮೂರ್ ಕಡೆಯವರು ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ ಅಂತ. ಅದನ್ನ ನಾನೇನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲೇ ಹೋಗಿ ಯಾರಾದ್ರೂ ಒಂದ್ ನಿಮ್ದು ಬಿಜಾಪುರನ, ನಿಮ್ದು ಬೆಂಗಳೂರ, ನಿಮ್ದು ಮಂಡ್ಯನ, ನಿಮ್ದು ಮೈಸೂರ ಅಂದ ತಕ್ಷಣ ನಮ್ಗೊಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾರ್ಗೆ ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಯಾರಾದ್ರೂ ಮೈಸೂರು ಮತ್ತೆ ಹಾಸನ ನಮ್ಮೂರ್ ಕಡೆ ಅಂತ ಹೇಳಿದ್ರೆ ನಾನು ತುಂಬಾನೇ ಖುಷಿ ಪಡ್ತೀನಿ. ಅವ್ರ ಹತ್ರ ನಾನು ಒಂದ್ ಮಾತಿಗಿಂತ ಇನ್ನ ಜಾಸ್ತಿ ಮಾತನಾಡ್ತೀನಿ ಫ್ರೆಂಡ್ಸ್. ಅವ್ರ ಹತ್ರ ನಾನು ನಮ್ಮೂರು ಹೆಂಗೆ ಏನು ಎತ್ತ ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಅದ್ರ ಬಗ್ಗೆ ಏನ್ ನಾನು ಹೇಳೋ ಆಗಿಲ್ಲ. ಹಂಗಾಗಿ ಫ್ರೆಂಡ್ಸ್, ಆಮೇಲೆ ಏನಾಯ್ತು ಫ್ರೆಂಡ್ಸ್, ಮತ್ತೆ ನನಗೆ ಈ ಯೂಟ್ಯೂಬ್ ನನ್ನ ಚಾನಲ್ನ ಇನ್ನೂ ಒಂದ್ 2-3 ಜನಕ್ಕೆ ತೋರಿಸ್ದೆ. ಇದೇನಾದ್ರೂ ಆಗುತ್ತಾ, ಹಳೆ ಚಾನಲ್ ಏನಾದ್ರೂ ಆಗುತ್ತಾ, ಏನಾದ್ರೂ ಮಾಡ್ಬೇಕು. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇವಾಗ ಎಲ್ರು ಹೇಳ್ತಾರೆ ಸಬ್ಸ್ಕ್ರೈಬರು ಮಾಡ್ಕೊಡ್ತಾರೆ ಯೂಟ್ಯೂಬ್ ಅಲ್ಲಿ, ಮತ್ತೆ ಇದೆಲ್ಲ ಮಾನಿಟೈಸನ್ನು ಮಾಡ್ಕೊಡ್ತಾರೆ, ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಎಲ್ಲರೂ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅದರಿಂದನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೋದಲ್ಲ ಫ್ರೆಂಡ್ಸ್. ಎಲ್ಲರೂ ಓಪನ್ ಆಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿಸ್ಕೊಂಡಿರೋರು ಎಲ್ಲ ನಮ್ಮ ಯೂಟ್ಯೂಬರ್ಸೇ ಹೇಳಿದ್ದಾರೆ. ಅವ್ರ ನೇಮು ಮತ್ತೆ ಈ ತರ ಕೊಟ್ರೆ ಮಾಡ್ಕೊಡ್ತಾರೆ, ಮಾನಿಟೈಸೇಷನ್ ಮಾಡ್ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ, ವ್ಯೂಸ್ ಮಾಡ್ಕೊಡ್ತಾರೆ ಅಂತೆಲ್ಲ ಹೇಳಿದ್ದಾರೆ ಫ್ರೆಂಡ್ಸ್. ಯಾಕೆಂದ್ರೆ ಫ್ರೆಂಡ್ಸ್, ನಮ್ಗೆ ನೋಡಿ ಪರ್ಮಿಷನ್ ಇಲ್ಲದೆ ನಾವು ಯಾವ ಚಾನಲ್ ಅಲ್ಲೂ ಅವ್ರ ಹೆಸರು ಹೇಳೋ ಆಗಿಲ್ಲ, ಅದು ನಮ್ ತಪ್ಪಾಗುತ್ತೆ. ಈಗ ನಾವು ಫ್ರೆಂಡ್ಸ್ ಅವ್ರ ಹತ್ರ ನಾವು ಕೇಳಿದೀವಿ, ಇದು ಸಜೆಷನ್ ತಗೊಂಡಿದೀವಿ. ಅದಕ್ಕೆ ಅವರು ನನಗೊಂದೇ ಮಾತು ಹೇಳಿದ್ದು, ನಿಮ್ದು ಈ ಚಾನಲ್ ಈಗ ಸದ್ಯಕ್ಕೆ ಮಾಡಿದಿರಲ್ಲ, ಇದನ್ನೇ ಮಾಡ್ತಾ ಇರಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಯಾಕೆ ಗೊತ್ತಾ ನೋಡಿ, ನಾವು ಒಬ್ಬರ ಬಗ್ಗೆ ಮಾತಾಡಕ್ಕಾಗ್ಲಿ, ಒಬ್ರ ಹೆಸರು ಹೇಳಕ್ಕಾಗ್ಲಿ ನಮ್ಗೇನು ಅಧಿಕಾರ ಇಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಅವರು ಫ್ಯೂಚರ್ ಅಲ್ಲಿ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೋ ಅದನ್ನೆಲ್ಲ ನಾವ್ ಯೋಚನೆ ಮಾಡ್ಬೇಕಲ್ಲ ಫ್ರೆಂಡ್ಸ್. ನಾವ್ ಯಾವ್ದನ್ನು ಅಯ್ಯೋ ಬಿಡಿ ಅವ್ರ ಹೆಸರು ಹೇಳ್ಬಿಡೋಣ, ಅವ್ರು ಮಾಡ್ಕೊಡ್ತಾರೆ ಇವ್ರು ಮಾಡ್ಕೊಡ್ತಾರೆ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ನ ಚೆಕ್ ಮಾಡಿ, ಎಷ್ಟೋ ಜನ ಅವ್ರ ನಂಬರ್ ಹಾಕಿದ್ದಾರೆ, ಮತ್ತೆ ಅವ್ರ ನೇಮ್ ಎಲ್ಲ ಹೇಳಿದ್ದಾರೆ ಫ್ರೆಂಡ್ಸ್. ಆದ್ರೆ ನಮ್ಗೇನು ಫ್ರೆಂಡ್ಸ್, ನಾವು ಅವ್ರ ಪರ್ಮಿಷನ್ ತಗೊಂಡಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ಯಾಕಂದ್ರೆ ನಾನು ಒಂದು ಕೆಲಸ ಮಾಡಲು, ನಾನು ವರ್ಕ್ ಮಾಡ್ತೀನಿ. ಈಗ ಅವರು ಒಂದು ಕೆಲಸ ಮಾಡ್ತಾರೆ, ಅವರು ಒಂದು ವರ್ಕ್ ಮಾಡ್ತಾರೆ. ಅವರು ನೋಡಿ, ಈಗ ನಾವು ವಿಡಿಯೋದಲ್ಲಿ ಅವ್ರ ಬಗ್ಗೆ ಏನೇನೋ ಇಲ್ಲದ್ದು ಏನೇನೋ ನಾವ್ ಹೇಳ್ಬಿಟ್ರೆ ಫ್ರೆಂಡ್ಸ್, ನಾಳೆ ದಿವಸ ಅವ್ರಿಗೆ ಇಶ್ಯೂ ಆಗ್ಬೋದು. ಅಕಸ್ಮಾತ್ ಅವ್ರೇನಾದ್ರೂ ಆಸೆ ಪಟ್ಟು ಈ ತರ ನಾವು ಹಿಂಗ್ ಮಾಡ್ಕೊಡ್ತೀವಿ ಈ ತರ ಹೇಳಿ ಇದ್ದಾಗ ನಾವ್ ಹೇಳ್ಬೇಕೇ ಹೊರ್ತು ಫ್ರೆಂಡ್ಸ್, ಯಾರಾದ್ರೂ ಅಷ್ಟೇ ನಾವು ಸುಮ್ನೆ ಯಾರ ಹೆಸರು ಯೂಸ್ ಮಾಡಂಗಿಲ್ಲ. ನೋಡಿ ಫ್ರೆಂಡ್ಸ್, ಕನ್ನಡ ಕ್ರಿಯೇಟರ್ ಇದಾರಲ್ಲ, ಅವರು ನಮ್ಗೆ ಅವ್ರ ನಂಬರ್ ಹಾಕಿದ್ರು, ಫೋನ್ ಮಾಡಿ ಅಂತ ಹೇಳಿದ್ರು. ನಾನು ಫೋನ್ ಮಾಡದೆ ರೆಸ್ಪಾನ್ಸ್ ಮಾಡಿದ್ದಾರೆ. ಆಮೇಲೆ ನೋಡಿದಾರೆ ಫ್ರೆಂಡ್ಸ್, ಒಬ್ಬ ಚಿಕ್ಕ ಹುಡುಗ ಭರತ್ ಅಂತ, ಅವನು 2 ನಂಬರ್ ಕೊಟ್ಟಿದ್ದಾನೆ. ತಮ್ನಲ್ಲೂ ಮತ್ತೆ ವಿಡಿಯೋ ಎಡಿಟ್ ಮಾಡೋದಕ್ಕೆ 1 ನಂಬರ್ ಕೊಟ್ಟಿದ್ದಾನೆ, ಎಲ್ಪ್ಗೆ ಅಂತ 1 ನಂಬರ್ ಕೊಟ್ಟಿದ್ದಾನೆ. ಅವನು ನಾವೇನಾದ್ರೂ ಮೆಸೇಜ್ ಹಾಕಿದ್ರೆ ರೆಸ್ಪಾನ್ಸ್ ಮಾಡ್ತಾನೆ. ಆದ್ರೆ ಫ್ರೆಂಡ್ಸ್, ಅವನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಅವನು ಇನ್ನ ಚಿಕ್ಕ ಹುಡುಗ. ಎಷ್ಟು ಚಿಕ್ಕ ಹುಡುಗ ಅಂದ್ರೆ ಫ್ರೆಂಡ್ಸ್, ನೋಡಿ ಬೇಕಾದ್ರೆ ಭರತ್ ಅಂತ ಒಂದು ವಿಡಿಯೋ ಇದೆ, ಇದು ಚಾನಲ್ ಇದೆ. ಆದ್ರೆ ಅವನು ಎಷ್ಟು ಸಜೆಷನ್ ಗಳ ಕೊಡ್ತಾನೆ, ಮತ್ತೆ ಎಷ್ಟು ಗೊತ್ತಿಲ್ಲದವ್ರಿಗೆ ಎಲ್ಲಾನು ಹೇಳ್ಕೊಡ್ತಾನೆ ಫ್ರೆಂಡ್ಸ್. ಮಕ್ಕಳು ಈ ಕಾಲದಲ್ಲಿ ಅದೇ ತರ ಇರ್ಬೇಕು. ಆಮೇಲೆ ಫ್ರೆಂಡ್ಸ್, ಲೈವ್ ಮಾಡುವಾಗ ಅವ್ರ ತಂದೆ ತುಂಬಾನೇ ಖುಷಿ ಪಟ್ರು, ನನ್ನ ಮಗ ಇವಾಗ ಎಡಿಟ್ ಮಾಡೋದ್ ಕಲ್ತಿದ್ದಾನೆ. ಒಂದು ತಂದೆ ತಾಯಿಗೆ ಏನಾಗುತ್ತೆ ಫ್ರೆಂಡ್ಸ್, ಇಷ್ಟು ಚಿಕ್ಕ ಏಜ್ಗೆ ಅವನು ಇಷ್ಟೆಲ್ಲ ಕಲ್ತಿದ್ದಾನೆ ಅಂದ್ರೆ ಮುಂದೆ ಒಂದ್ ದಿವಸ ಇವನು ಎಲ್ಲಾನು ಚೆನ್ನಾಗಿ ಮಾಡ್ಬೋದೇನೋ ಅಂತ ನಮಗಾದ್ರೂ ಅಷ್ಟೇ ಅಲ್ವ ಫ್ರೆಂಡ್ಸ್. ಹಂಗೆ ಭರತ್ ಅಂತ ಅವನು ನಾವೇನಾದ್ರೂ ಮೆಸೇಜ್ ಹಾಕಿದ್ರೆ ರೆಸ್ಪಾನ್ಸ್ ಮಾಡ್ತಾನೆ ಫ್ರೆಂಡ್ಸ್. ಅದನ್ನು ಆ ಚಾನಲ್ ಇದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇದೆಲ್ಲ ಇವಾಗ ಯೂಟ್ಯೂಬ್ ಅಲ್ಲಿ ಬಹಳ ಚೆನ್ನಾಗಿ ಎಲ್ಲ ಹೆಲ್ಪಿಂಗ್ ಇದೆ, ಹೆಲ್ಪಿಂಗ್ ನೇಚರ್ ಇದೆ. ಈ ತರ ನಮ್ಗೆ ಎಡಿಟ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಎಲ್ಲಾನು ಇದೆ, ಅವಾಗೇನು ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಫ್ರೆಂಡ್ಸ್, ನನ್ನ ಮನಸ್ಸಲ್ಲಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಓಪನ್ ಆದ್ರೆ ನಿಮ್ಗೆ ಅಕಸ್ಮಾತ್ ಮನೇಲಿ ಒಬ್ಬರೇ ಇದ್ರೆ ನಿಮ್ಗೆ ಬೋರ್ ಅನ್ಸಲ್ಲ. ಯಾಕೆ ಅಂತ ಅದಕ್ಕೆ ರೀಸನ್ ಹೇಳ್ತೀನಿ ಕೇಳಿ. ಇವಾಗ ಫ್ರೆಂಡ್ಸ್, ನೀವು ಒಂದು ಚಾನಲ್ ಓಪನ್ ಮಾಡಿದ್ರೆ ನಿಮ್ ಮನ್ಸಲ್ಲಿ ಏನ್ ಬರುತ್ತೆ, ಈಗ ನಾವೊಂದ್ ಬಟ್ಟೆ ತಗೊಂಡ್ರೆ ಹಬ್ಬಕ್ಕೆ ಏನ್ ಅನ್ಕೋತೀವಿ, ಅಯ್ಯೋ ಇದ್ರ ಬ್ಲೌಸ್ ಆ ಡಿಸೈನ್ ಹೊಲಿಸ್ಬೇಕು, ಇದ್ರ ಬ್ಲೌಸ್ ಈ ಡಿಸೈನ್ ಹೊಲಿಸ್ಬೇಕು ಅಂತ ಮೊಬೈಲ್ ಚೆಕ್ ಮಾಡ್ತೀವಿ. ಅದೇ ತರ ಫ್ರೆಂಡ್ಸ್, ನಾವು ಏನಾದ್ರೂ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ರೆ ಇವತ್ತು ಎಷ್ಟು ವ್ಯೂಸ್ ಬಂದಿದೆ, ಇವತ್ತು ಎಷ್ಟು ವಾಚ್ ಅವರ್ ಟೈಮ್ ಆಗಿದೆ, ಇವತ್ತು ನನ್ನ ವಿಡಿಯೋನ ಎಷ್ಟು ಜನ ನೋಡೋರೆ ಅಂತ ಚೆಕ್ ಮಾಡ್ತಾ ಇರ್ತೀವಿ. ಅದು ಒಂಥರ ಆತಂಕ ಇರುತ್ತೆ ಮನುಷ್ಯಂಗೆ. ಆಮೇಲೆ ಫ್ರೆಂಡ್ಸ್, ಮನೇಲಿ ಒಬ್ಬರೇ ಇದ್ದಾಗ ನಿಮ್ಗೆ ಬೇಜಾರು ಅನ್ಸಲ್ಲ. ಯಾಕೆ ಗೊತ್ತಾ, ನೀವು ಬೇರೆಯವರು ಏನಾದ್ರೂ ಒಂದು ವಿಡಿಯೋ ಮಾಡಿದಾಗ ಅಯ್ಯೋ ನಾನು ಈ ವಿಡಿಯೋ ಮಾಡ್ಬೇಕು, ನಾನು ಆ ತರ ವಿಡಿಯೋ ಮಾಡ್ಬೇಕು, ನಾನು ಈ ತರ ಅಡಿಗೆ ಮಾಡ್ಬೇಕು, ನಾನು ಯೂಟ್ಯೂಬ್ಗೆ ಹಾಕ್ಬೇಕು, ಇದು ಫ್ರೆಂಡ್ಸ್ ಮನುಷ್ಯನ್ಗೆ ಆಸೆ ಬರುತ್ತೆ.
ಎಲ್ರಿಗೂ ಆಸೆ ಬರುತ್ತೆ, ನನಗೆ ಅಂತ ಅಲ್ಲ ಫ್ರೆಂಡ್ಸ್, ಇಡೀ ಪ್ರಪಂಚದಲ್ಲಿ ಎಲ್ರಿಗೂ. ಒಬ್ಬ ಏನಾದ್ರು ಮಾಡಿದ್ರೆ ನಾನು ಅದನ್ನೇ ಮಾಡ್ಬೇಕು, ಒಬ್ಳು ಏನಾದ್ರು ಮಾಡಿದ್ರೆ ಅದನ್ನ ನಾನ್ ಮಾಡಿ. ಈಗ ನೋಡಿ ನಾವೇ ಫ್ರೆಂಡ್ಸ್ ಎಷ್ಟೋ ಜನದ್ದು ರೀಲ್ಸ್ ನೋಡ್ಕೊಂಡು ನಾನು ರೀಲ್ಸ್ ಮಾಡಿದ್ದೀನಿ. ಏನಕ್ಕೆ ನಾನು ಸುಳ್ಳು ಹೇಳ್ಬೇಕು ಫ್ರೆಂಡ್ಸ್, ಎಷ್ಟು ಜನದ ರೀಲ್ಸ್ ನೋಡ್ಕೊಂಡು ನಾನು ಅದೇ ರೀಲ್ಸ್ ನ ಕಾಪಿ ಮಾಡಿ ಮಾಡ್ತಾ ಇದ್ದೀನಿ. ಆಮೇಲೆ ಚಾನಲ್ನು ಅಷ್ಟೇ ಫ್ರೆಂಡ್ಸ್, ಯಾರಾದ್ರೂ ಹೆಂಗ್ ಮಾತಾಡ್ತಾರೆ, ಯಾರಾದ್ರೂ ಯಾವ ತರ ಇರ್ತಾರೆ ಏನು, ಅದನ್ನೆಲ್ಲ ನೋಡ್ಕೊಂಡು ನಾನು ಅದನ್ನು ಸಹ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ದುಡ್ಡು ಬರುತ್ತೆ ಬಿಡುತ್ತೆ ಅದು ಫ್ರೆಂಡ್ಸ್ ಸೆಕೆಂಡ್ರಿ. ಈಗ ನೋಡಿ ನಾವು ಒಳ್ಳೆ ಕಂಟೆಂಟ್ ಕೊಟ್ರೆ, ಕ್ಲೀನ್ ಆಗಿ ಡೈಲಿ ವಿಡಿಯೋ ಹಾಕಿದ್ರೆ ಬಂದೇ ಬರುತ್ತೆ, ವ್ಯೂಸ್ ಆಗುತ್ತೆ, ಮಾನಿಟೈಸನ್ ಆಗುತ್ತೆ, ಸಬ್ಸ್ಕ್ರೈಬರ್ ಆಗುತ್ತೆ ಫ್ರೆಂಡ್ಸ್. ನಂದು ಈ ಚಾನಲ್ ಅಲ್ಲಿ ಇನ್ನ ಒಂದು 20 ಆದ್ರೆ ಫ್ರೆಂಡ್ಸ್ 500 ಸಬ್ಸ್ಕ್ರೈಬರ್ ಆಗೋಯ್ತು ನೋಡಿ. ಆಗಸ್ಟ್ 28 ಅಂದ್ರೆ, ಆಗಸ್ಟ್ 28 ಅಂದ್ರೆ 3 ದಿನ ಬಿಟ್ರು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 25. ಇನ್ನ 3 ದಿವಸ ಬಂದ್ರೆ ಇವತ್ತು 26, ಇನ್ನ 2 ದಿವಸ ಬಂದ್ರೆ ನಂದು 3 ಮಂತ್ ಆಯ್ತು ಫ್ರೆಂಡ್ಸ್. 3 ಮಂತ್ಗೆ ನನಗೆ 500 ಹತ್ರ ಸಬ್ಸ್ಕ್ರೈಬರ್ ಆಗ್ಯಾರ. ಅವಾಗ ಫ್ರೆಂಡ್ಸ್ 1 ವರ್ಷಕ್ಕೆ ನನಗೆ 300 ಸಬ್ಸ್ಕ್ರೈಬರ್ ಆಗಿದ್ದು. ಅಲ್ಲಿಗೆ ನೀವು ಯೋಚನೆ ಮಾಡಿ, ಯೂಟ್ಯೂಬ್ ಇವಾಗ ಜಾಸ್ತಿ ಮುಂದೆ ಬಂದಿದ್ಯೋ ಅವಾಗ ಬಂದಿತ್ತು ಅಂತ. 1 ವರ್ಷ ಎಲ್ಲಿ, 3 ತಿಂಗಳಲ್ಲಿ. ಈಗ ನೋಡಿ ನನಗೆ 3 ತಿಂಗಳಿಗೆ ಫ್ರೆಂಡ್ಸ್ ಇನ್ನೊಂದ 20 ಆದ್ರೆ 500 ಸಬ್ಸ್ಕ್ರೈಬರ್ ಆಗೋಯ್ತು. ಆಲ್ರೆಡಿ ಒಂದ 75,000 ಜನ ನೋಡಿದ್ದಾರೆ, ವ್ಯೂಸ್ ನನಗೆ ವ್ಯೂಸ್ ಬಂದಿದೆ. ನಮ್ಮ ವಿಡಿಯೋನ ಇಷ್ಟು 1000 ಜನ ನೋಡಿದಾರಲ್ಲ, ನಮ್ಗೆ ಅದೇ ಖುಷಿ ಫ್ರೆಂಡ್ಸ್. ಹಂಗಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡಿದಿರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ಫ್ರೆಂಡ್ಸ್, ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್ ನೀವು ಆವಾಗ ನೋಡಿ ನನ್ನ ಲೈಫಲ್ಲಿ ಈ ತರ ಆಯ್ತು ಯೂಟ್ಯೂಬ್. ಆಮೇಲೆ ಫ್ರೆಂಡ್ಸ್ ಇವಾಗ ನನಗೊಂದೊಂದ್ಸರಿ ಮನ್ಸಲ್ಲಿ ಏನಂತೀನಿ, ಅಯ್ಯೋ ನಾನು ಯೂಟ್ಯೂಬ್ ಹೋದಾಗ ನಾನು ಅವಾಗ್ಲೇ ಸ್ಟಾರ್ಟ್ ಮಾಡ್ಬೇಕಿತ್ತು. ಆದ್ರೆ ಫ್ರೆಂಡ್ಸ್ ಇವಾಗ ಟೈಮ್ ಮುಗಿದೋಗಿದೆ. ಈಗ ಗಾದೆನೇ ಇಲ್ವಾ ನೋಡಿ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಬಾರ್ದು ಅಂತ. ಈಗ ಟ್ರೈನ್ ಹೋಗುತ್ತೆ, ಆ ಟೈಮಿಂಗ್ ನಾವು ಟಿಕೆಟ್ ತಗೊಂಡು ಏನ್ ಪ್ರಯೋಜನ, ಟ್ರೈನ್ ಹೋಯ್ತು. ಆದ್ರೆ ನಾವ್ ಇನ್ನೇನಿದ್ರು ಏನ್ ಟ್ರೈ ಮಾಡ್ಬೇಕು, ನೆಕ್ಸ್ಟ್ ಟ್ರೈನು ಎಷ್ಟು ಗಂಟೆಗೆ ಬರುತ್ತೆ ಅದಕ್ಕೆ ಟಿಕೆಟ್ ತಗೋಬೇಕು. ಹಂಗೆ ಈಗ ನಮ್ದು ಆತರ ಆಯ್ತು. ಈಗ ನೆಕ್ಸ್ಟ್ ಏನಿದೆ ಅದನ್ನ ನಾವು ನೋಡ್ಬೇಕೆ ಹೊರ್ತು. ಹಂಗಾಗಿ ಫ್ರೆಂಡ್ಸ್ ನಾನು ಇದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಆದ್ರೆ ಫ್ರೆಂಡ್ಸ್ ನನಗೆ ಟೈಮ್ ಇದ್ರೆ 2-3 ವಿಡಿಯೋ ಮಾಡ್ತೀನಿ. ಎಷ್ಟೊಂದು ನಾನು ಬರ್ದಿಟ್ಕೊಂಡಿರ್ತೀನಿ ಫ್ರೆಂಡ್ಸ್, ಒಂದೊಂದ್ಸಲ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಇವತ್ತು ಈ ವಿಡಿಯೋ ಆಮೇಲೆ ಫ್ರೆಂಡ್ಸ್ ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತೀನಿ, ಅಡುಗೆ ಏನಾದ್ರು ಮಾಡ್ತಿದ್ರೆ. ಆಮೇಲೆ ಶಾರ್ಟ್ಸ್ ವಿಡಿಯೋನ ಮಾಡ್ತೀನಿ, ಒಂದೇ 1 ನಿಮಿಷದ ಏನಾದ್ರು ನಾಷ್ಟ ಮಾಡಿದ್ರೆ ಫ್ರೆಂಡ್ಸ್. ಇದ್ರ ಯೂಟ್ಯೂಬ್ ಅಲ್ಲಿ ಒಂದೇ ತರ ಅಡುಗೆನ ಪದೇ ಪದೇ ಹಾಕ್ಬಾರ್ದು ಅಂತ ಹೇಳಿದಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಹಾಕಲ್ಲ, ಯಾಕಂದ್ರೆ ನನಗೆ ಎಷ್ಟು ಗೊತ್ತು ಅಷ್ಟು ಫ್ರೆಂಡ್ಸ್. ಈಗ ಯಾರಾದ್ರೂ ಒಂದ್ ಹೇಳಿರ್ತಾರ ಯೂಟ್ಯೂಬ್ ಚಾನಲ್ ನೋಡುವಾಗ ಹಾಕ್ಬಾರ್ದು ಅಂತ, ನಾನು ಹಾಕಲ್ಲ ಫ್ರೆಂಡ್ಸ್. ಯಾಕೆ ಹಾಕ್ಬೇಕು, ಅವ್ರು ಬೇಡ ಇದನ್ನ ಹಾಕ್ಬಾರ್ದು ಅಂದ್ರೆ ನಾವು ಹಾಕ್ಲೇಬಾರ್ದು. ಹಂಗಾಗಿ ಫ್ರೆಂಡ್ಸ್ ನೀವು ಯಾರಾದ್ರೂ ಮನೇಲಿ ಇದ್ರೆ ಯೂಟ್ಯೂಬ್ ಮಾಡಿ, ಏನು ಭಯ ಬೀಳ್ಬೇಡಿ ಫ್ರೆಂಡ್ಸ್. ಸೋಷಿಯಲ್ ಮೀಡಿಯಾ ಹೆಂಗೆ ಅಂದ್ರೆ ನೋಡಿ, ಈಗ ನಾವು ಮನೇಲಿ ಎಲ್ಲರ ಹತ್ರನು ಎಷ್ಟು ಜೋರಾಗಿ ಜಗಳ ಮಾಡ್ತೀವಿ, ಎಷ್ಟು ಜೋರಾಗಿ ವಾದ ಮಾಡ್ತೀವಿ, ಎಷ್ಟು ಎಲ್ಲಾನು ಮೇಂಟೈನ್ ಮಾಡ್ತೀವಿ. ಮನೆ ರೇಷನ್ ಇಂದ ಹಿಡಿದು ಎಲ್ಗಾದ್ರೂ ಹೋಗ್ಬೇಕು ಭಯನೇ ಬೀಳಲ್ಲ. ಹಂಗೆ ಇದು ಒಂದು ಏನಂದ್ರೆ ಫ್ರೆಂಡ್ಸ್, ಇದರಲ್ಲಿ ನೀಟಾಗಿ ಒಂದು ಯಾವ್ದು ತಪ್ಪಿಲ್ಲದೆ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೇ ಫ್ರೆಂಡ್ಸ್. ಯೂಟ್ಯೂಬ್ ಏನು ಯಾರಿಗೂ ಕೆಟ್ಟದ್ದಲ್ಲ. ಸೋಷಿಯಲ್ ಮೀಡಿಯಾ ಕೆಟ್ಟ ರೀತಿ ನೋಡಿದ್ರೆ ಕೆಟ್ಟದ್ದು, ಒಳ್ಳೆ ರೀತಿ ನೋಡಿದ್ರೆ ಒಳ್ಳೇದು ಫ್ರೆಂಡ್ಸ್. ಅದ್ರಲ್ಲಿ ನೋಡಿದಿರಿ ನೀವೆಲ್ಲ, ಏನ್ ಹೇಳೋ ಎಷ್ಟೊಂದು ಕೆಟ್ಟ ವಿಡಿಯೋ ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ಅದನ್ನು ನೋಡ್ತಾರೆ ಜನ, ಅದಕ್ಕೂ ವ್ಯೂಸ್ ಕೊಡ್ತಾರೆ, ಅದಕ್ಕೂ ಲೈಕ್ ಕೊಡ್ತಾರೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ತಾರೆ. ಒಳ್ಳೇದಕ್ಕೂ ಕೊಡ್ತಾರೆ, ಕೆಟ್ಟದ್ದಕ್ಕೂ. ಅದಕ್ಕೆ ಫ್ರೆಂಡ್ಸ್ ಇದನ್ನ ಸೋಷಿಯಲ್ ಮೀಡಿಯಾ ಅಂತ ಹೇಳೋದು. ಯಾಕೇಳಿ, ಸೋಷಿಯಲ್ ಮೀಡಿಯಾ ಬಳಸ್ಕೊಂಡ್ರೆ ಒಳ್ಳೇದು, ಕೆಡಿಸ್ಕೊಂಡ್ರೆ ಕೆಟ್ಟದ್ದು. ಇಷ್ಟೇ ವ್ಯತ್ಯಾಸ. ನಾವು ಎಷ್ಟು ಒಳ್ಳೇದಾಗಿ ಬಳಸ್ಕೊತೀವಿ ಒಳ್ಳೇದಾಗುತ್ತೆ, ನಾವೆಷ್ಟು ಕೆಟ್ಟದಾಗಿ ಬಳಸ್ಕೊತೀವಿ ಕೆಟ್ಟದ್ದಾಗುತ್ತೆ. ಇಷ್ಟೇ ವ್ಯತ್ಯಾಸ. ಹಂಗಾಗಿ ಫ್ರೆಂಡ್ಸ್ ನಂದು ಯೂಟ್ಯೂಬ್ ಜರ್ನಿ ಈ ತರ ಸ್ಟಾರ್ಟ್ ಆಯ್ತು. ಇವಾಗ ಫ್ರೆಂಡ್ಸ್ ನಾನು ಆರಾಮಾಗಿ ನಂದೊಂದು ಚಾನಲ್ ಚೆಕ್ ಮಾಡಿಸಿ, ಏನಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಹಿಂಗೆ ಎಲ್ಲರೂ ಎಲ್ಪ್ ಮಾಡೋರಿದ್ದಾರೆ ಯೂಟ್ಯೂಬ್ ಅಲ್ಲಿ, ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ಆದ್ರೆ ನೀವು ನಿಮ್ಮ ಕಂಟೆಂಟು, ನಾನಂದ್ರೆ ಫ್ರೆಂಡ್ಸ್ ನಾನೇನು ಅಮೌಂಟು ಬಂದಿಲ್ಲ, ನನ್ಗೆ ಯಾವ್ದು ಪ್ರಮೋಷನ್ ಇಲ್ಲ. ಆದ್ರೆ ಫ್ರೆಂಡ್ಸ್ ನಾನು ನಾರ್ಮಲ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡಿದೆ, ಯಾವ ರೀತಿ ನಡೀತಾ ಇದೆ, ಏನು ಎತ್ತ ಅಂತ ನಾನು ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ಚಾನಲ್ನ ಮಾಡಿದ್ದೀನಿ ಫ್ರೆಂಡ್ಸ್. ಇದು ನಂದು 2ನೇ ವಿಡಿಯೋ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.